ಬೆಂಗಳೂರಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿರುದ್ಧವಾಗಿ ಹಲವು ಸಾಕ್ಷ್ಯಗಳು ಸಿಕ್ಕಿವೆ. ಎಲ್ಲ ಮಾಹಿತಿಯನ್ನು ಖಾಕಿ ಪಡೆ ಕಲೆ ಹಾಕಿದೆ. ತನಿಖೆ ಕೂಡ ಚುರುಕಾಗ್ತಾ ಇದೆ. ಸ್ಫೋಟಕ ಸಾಕ್ಷ್ಯಗಳು ಯಾವ್ಯಾವು ಅಂತ ಚೆಕ್ ಮಾಡಿಕೊಂಡ್ರೆ ಕೊಲೆಯಾದ ಸ್ಥಳದ ಟವರ್ ಡಂಪ್ನಲ್ಲಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿದಂತೆ 6 ಮಂದಿ ಟ್ರೇಸ್ ಆಗಿದ್ದಾರೆ. ಈ 6 ಜನ ಈ ಟವರ್ ಲೊಕೇಶನ್ ವ್ಯಾಪ್ತಿಯಲ್ಲಿ ಇದ್ದರು. ಟ್ರೇಸ್ ಆಗ್ತಾರೆ 6 ಜನ. ಅವರ ನಂಬರ್ಗಳು ಟ್ರೇಸ್ ಆಗಿಬಿಡ್ತವೆ ಅಂತ. ಮರ್ಡರ್ ಆದಮೇಲೆ 2 ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿರೋ ಕಾಲ್ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಅಂದರೆ ಇವರು ಕಾಲ್ ಮಾಡಿಬಿಡ್ತಾರಲ್ಲ, ನನಗೆ ಈ ಪೊಲೀಸ್ ಗೊತ್ತು, ಅವ್ರಿಗೆ ಗೊತ್ತು, ನಾನು ಸೇಫ್ ಮಾಡಿಬಿಡ್ತಾರೆ ಅಂತೆಲ್ಲ ಒಬ್ಬ ಯಾರೋ ಮಾತಾಡಿರ್ತಾನೆ. ಆ ಕಾಲ್ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಕೃತ್ಯ ಆಯಿತು. ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿಬಿಡ್ತಾರೆ. ನೋಡಿ, ಇಲ್ಲಿ ಕಾರ್ತಿಕ್ ಒಪ್ಕೊಳ್ತಾನೆ, ಕೇಶವ್, ನಿಖಿಲ್ ನಾಯಕ್ ಇವ್ರು ಒಪ್ಕೊಳ್ಳೋದು ಅಂತ ಹೇಳಿದ್ರೆ ಬರೀ ನಾವು ಮಾಡಿದ್ವಿ ಅನ್ನೋದಲ್ಲ, ನಾವು ನಮ್ಮ ಬಾಸನ್ನು ಎಸ್ಕೇಪ್ ಮಾಡ್ತಾ ಇದ್ದೀವಿ ಅಂತ. ಬಾಸನ್ನು ಈ ಎಂಟೈರ್ ಪ್ರಕರಣದಿಂದ ನಾವು ಆಚೆ ಇಡ್ತಾ ಇದ್ದೀವಿ. ಸೋ ದಟ್ ವಿ ಆರ್ ಸೇವಿಂಗ್ ದ ಸೋ ಕಾಲ್ಡ್ ಡಿ ಬಾಸ್ ಜೀವನವನ್ನೇ ನಾವಿಲ್ಲಿ ರಕ್ಷಣೆ ಮಾಡ್ತಾ ಇದ್ದೀವಿ ಎನ್ನುವುದರೊಂದಿಗೆ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗ್ತಾರೆ. ಪುಗ್ಸಟ್ಟೆ ಅಲ್ಲ, ಫ್ರೀನೂ ಏನು ಸರೆಂಡರ್ ಆಗಲ್ಲ ಇವರು. ಫ್ರೀ ಅಂಥ ತ್ಯಾಗಮಯಿಗಳು ಯಾರಿದ್ದಾರಪ್ಪ? ಇವರಿಗೆ 30 ಲಕ್ಷ ಆಫರ್, 5 ಲಕ್ಷ ಅಡ್ವಾನ್ಸು, ಕೆಲಸ ಮುಗಿದ ಮೇಲೆ 2 ತಿಂಗಳು 3 ತಿಂಗಳು ನೀವು ಆಚೆ ಬಂದ ಮೇಲೆ ಉಳಿದಿದ್ದು ಅಂತ ಸರೆಂಡರ್ ಆಗ್ತಾರೆ ಇವರು. ಇದೇ ವೇಳೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಅಸಲಿ ವಿಚಾರಣೆ ಸಿಕ್ಕಾಕೊಳ್ತಾರೆ ಇವರು. ಮೃತದೇಹ ಬಿಸಾಕೋದಕ್ಕೇ 5 ಲಕ್ಷ ಕೊಟ್ಟಿದ್ದಾಗಿ ದೀಪಕ್ ಹೇಳಿಕೆ ಕೊಡ್ತಾನೆ. ದೀಪಕ್ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಆಚೆ ಬರುತ್ತೆ. ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಬಗ್ಗೆ ನೋಡಿ ಹಾಗೇ ಚೈನ್ ಲಿಂಕ್ ಯಾರೋ ಹೇಳ್ರೋ, ಬಾಯ್ ಬಿಡ್ರೋ, ಯಾರೋ ನಿಮ್ಗೆ ಹೇಳಿದ ಬಾಡಿ ಎಸ್ತು ಬಿಡಿ ಅಂತೇಳಿ ಇವ್ರು ಹೇಳಿದ್ರು ಸ್ವಾಮಿ, ನಿಮ್ಗೆ ಯಾರೋ ಹೇಳಿದ್ರು ದರ್ಶನ್, ಪವಿತ್ರ ಗೌಡ ಸ್ವಾಮಿ. ಹಾಗೆ 3 ಜನ ಕೂರಿಸ್ಕೊಂಡು ಕೇಳ್ತಾ ಸ್ವಲ್ಪ ಟ್ರೀಟ್ಮೆಂಟ್ ನಡೆದಿರುತ್ತೆ. ಮೊದಲೆಲ್ಲ ಲಾಳ ಕಟ್ಟೋದು ಅಂತ ಅದಿರೋದಕ್ಕೆ ಲಾಳ ಕಟ್ಟೋದು ಅಂತ. ಲಾಳ ಕಟ್ಟಿದಾಗ ಸ್ವಲ್ಪ ಎತ್ತುಗಳು ಆರಂಭ ಸ್ವಲ್ಪ ಒದ್ದಾಡ್ತವೆ. ಲಾಳ ಕಟ್ತಾರಲ್ಲ ಎತ್ತುಗಳಿಗೆ, ಕುದುರೆಗೆಲ್ಲ, ಅದರದ್ದು ಗೊರಸು ಅಂತಿರುತ್ತೆ, ಎತ್ತಿಂದು ಗೊರಸು. ಆ ಗೊರಸನ್ನೆಲ್ಲ ಒಂದು ಹಂತಕ್ಕೆ ನಾವು ನೈಲ್ ಕಟ್ ಮಾಡ್ತೀವೋ ಆ ಥರ ಕಟ್ ಮಾಡಿ ಅದಕ್ಕೊಂದು ಲಾಳ ಇಟ್ಟು ಮೊಳೆ ಹೊಡಿತಾರೆ ಕಾಲಿಗೆ. ಸ್ವಲ್ಪ ಮೊದಲು ಒದ್ದಾಡ್ತು, ಸ್ವಲ್ಪ ಪೇಯ್ನ್ ಇರುತ್ತೆ. ಹಾಗೆ ಲಾಳ ಕಟ್ಟಾಗ ಸ್ವಲ್ಪ ಕುಂಟ್ತಾ ಇರ್ತಾರೆ ಜನ. ಅಬ್ಸರ್ವ್ ಮಾಡಿ, ನೀವು ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ, ಅದನ್ನು ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ. ಸೇಮ್ ಇದೆಲ್ಲ ಮ್ಯಾಚ್ ಆಗ್ತಾ ಹೋಗುತ್ತೆ ನಿಮಗೆ. ರಾಘವೇಂದ್ರ ಬಂದ, ನಾವು ಶೆಡ್ ಹತ್ರ ಹೋಗಿದ್ವಿ, ಕರ್ಕೊಂಡು ಬಂದ್ವಿ ನಾವು ರೇಣುಕಾಸ್ವಾಮಿಯನ್ನು, ಎಲ್ಲ ಹೇಳಿಕೆ ಬಾಯಿ ಬಿಡ್ತಾ ಹೋಗ್ತಾರೆ. ಶೆಡ್ನಲ್ಲಿ ಮೃತ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ಇದು ಕಲೆ ಹಾಕಿದ್ದಾರೆ. ಕಡಿಮೆ ಹೊಡೆದಿರ್ತಾರ, ಕಡಿಮೆ ಬೆವತಿರ್ತಾನೆ ಅವನು ಅಂತ. ಕಡಿಮೆ ಬೆವತಿರಲ್ಲ. ಬೆವತಿರೋದು ಅಂದರೆ ರಕ್ತ ಯಾವುದೋ ಬೆವರು ಯಾವುದೋ ಕನ್ಫ್ಯೂಸ್ ಆಗಿಬಿಡ್ಬೇಕು, ಆ ಲೆವೆಲ್ಗಾಗಿರುತ್ತಲ್ಲಿ. ಅವನ ಕೂದಲು ಸಿಕ್ಕಿದೆ, ಅವನ ಬೆವರು ಸಿಕ್ಕಿದೆ, ರಕ್ತದ ಕಲೆ ಪತ್ತೆ ಆಗಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಪೊಲೀಸರು ಪಡ್ಕೊಂಡಿದ್ದಾರೆ. ಫುಟ್ ಪ್ರಿಂಟ್, ಹೆಜ್ಜೆ ಗುರುತು ಬಿಟ್ಟಿಲ್ಲ ಅವರು, ಆ ಹೆಜ್ಜೆ ಅಚ್ಚು ಅದನ್ನು ತೊಗೊಂಡಿದ್ದಾರೆ. ಅಲ್ಲಿ ಕೊಲೆಯಾದ ಸ್ಥಳದಲ್ಲಿ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್, ಫಿಂಗರ್ ಪ್ರಿಂಟ್ ಎಲ್ಲವೂ ಕೂಡ ಸಿಕ್ಕಿದೆ. ಅದು ಪರಿಶೀಲನೆ ಮಾಡಿದ್ದಾರೆ. ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ. ಎಲ್ಲವನ್ನೂ ಕೂಡ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕೊಲೆ ಆದಮೇಲೆ ದೀಪಕ್, ವಿನಯ್, ಪವನ್ ಪದೇ ದರ್ಶನ್ಗೆ ವಾಟ್ಸಪ್ ಹಾಗೂ ನಾರ್ಮಲ್ ಕರೆ ಮಾಡಿದ್ದಾರೆ. ಗಾಬರಿ, ವಾಟ್ಸಪ್ಪಲ್ಲಿ ಮಾಡಿದ್ರೆ ಓಕೆ, ಯಾಕೋ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ ಅಂದರೆ ಮತ್ತೆ ನಾರ್ಮಲ್ ಕರೆ ಸರಿಯಾಗಿ ಸಿಗ್ತಿಲ್ಲ, ವಾಟ್ಸಪ್ ಕಾಲ್ ಮಾಡ್ಕೊಂಡಿದ್ದಾರೆ ಇವರು. ಕೊಲೆ ನಡೆದ ದಿನ ದರ್ಶನ್, ಪವಿತ್ರ ಗೌಡ ಆರೋಪಿಗಳು ಇದರಲ್ಲ ಮೊಬೈಲ್ CDR ಟವರ್ ಡಂಪ್ನಲ್ಲಿ ಒಂದೇ ಲೊಕೇಶನ್ನಲ್ಲಿ ಪತ್ತೆಯಾಗಿದೆ. ಬಿಡಿ, ಕಾನೂನು ಪ್ರಕಾರ ಹೇಗೆ ಪ್ರೂವ್ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಇಷ್ಟು ಅಂಶಗಳಂತೂ ಕೂಡ ನೋಡಿ, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಇಷ್ಟು ಅಂಶಗಳನ್ನಂತೂ ಮಾಡಲೇಬೇಕು. ಒಬ್ಬ ಪೊಲೀಸ್ ಮಾಡಬಹುದಾದ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಕೇಸಲ್ಲಿ ರೇಣುಕಾಸ್ವಾಮಿ ಪರವಾಗಿ ನಿಂತ್ಕೊಳ್ತಾರಲ್ಲ ಅಡ್ವೊಕೇಟ್, ಅವರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಕೇಸ್ ಡಿಸೈಡ್ ಆಗುತ್ತೆ. ಲೇಟೆಸ್ಟ್ಗಳಿಗೆ ಇದೀಗ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್, ಸೋ ಫಾರ್ ಅಪ್ಡೇಟ್ಸ್ ಏನಿದೆ ಅಂತ? ರಮಾಕಾಂತ್, ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದಿನದ ತನಿಖೆ ಮುಗಿದು ಇವತ್ತು 4ನೇ ದಿನದಲ್ಲಿ ಆರೋಪಿಗಳನ್ನು ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಒಂದು ಬೆಳವಣಿಗೆ ಆಯಿತು. ಅಂದರೆ 8ನೇ ಆರೋಪಿ ಆಗಿರುವಂಥ ರವಿ ತಾನೇ ಬಂದು ಚಿತ್ರದುರ್ಗದ DYSP ಕಚೇರಿಗೆ ಬಂದು ಒಪ್ಕೊಳ್ತಾನೆ, ತಾನು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿದಾರ. ಜೊತೆಗೆ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡುವಂಥ ಸಂದರ್ಭದಲ್ಲಿ ನಾನು ಕಾರ್ ಚಾಲಕನಾಗಿ ಕಾರಣ ಬಾಡಿಗೆಗಾಗಿ ನಾನು ಹೋಗಿದ್ದೆ. ರಘು ಅನ್ನುವಂಥ ಅಂದರೆ ಈ ದರ್ಶನ್ ಅಭಿಮಾನಿ ಸಂಘದ ವ್ಯಕ್ತಿಯೊಬ್ಬ ನನಗೆ ಕರೆ ಮಾಡಿ ಬಾಡಿಗೆಗೆ ಬರೋದಕ್ಕೆ ಹೇಳಿದ್ದ, ಹಾಗಾಗಿ ನಾನು ಹೋಗಿದ್ದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದ. ಅದರ ಆಧಾರದ ಮೇಲೆ ಈಗಾಗಲೇ CCTV ಫುಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಸ್ಪಷ್ಟವಾಗಿ ಅದರಲ್ಲಿ ಗೋಚರ ಆಗ್ತಾ ಇರುವಂಥದ್ದು ರಘು ಮತ್ತು ರವಿ ಇರುವಂಥ ಕಾರು ಒಂದು ಟೋಲ್ ಗೇಟ್ನ ಬಳಿ ಪಾಸ್ ಆಗಿರುವಂಥದ್ದು ಕೂಡ ದೃಶ್ಯಗಳು ಕೂಡ ಸಿಕ್ಕಿವೆ. ಇದು ಪ್ರಕರಣದಲ್ಲಿ ಸಾಕಷ್ಟು
ಅಂದ್ರೆ ಮುಖ್ಯವಾಗಿರುವಂತಹ ಸಾಕ್ಷ್ಯವನ್ನು ಕೂಡ ಒದಗಿಸುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ರವಿ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಈಗ ಹೇಳಿರುವಂತದ್ದು. ತಾನು ಪಟ್ಟಣಗೆರೆ ಸೆಡ್ಗೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಕೂಡ ಇದ್ರು ಅನ್ನುವಂತ ಮಾಹಿತಿನ ಈಗಾಗಲೇ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯು ಕೂಡ ಈಗ ಬಂದಿರುವಂತದ್ದು. ಒಟ್ಟಾರೆಯಾಗಿ ಪೊಲೀಸರಿಗೆ ಇನ್ನೆರಡು ದಿನ ಮಾತ್ರ ಬಾಕಿ ಇರುವಂತದ್ದು. ಅಂದ್ರೆ ಅಷ್ಟರೊಳಗಾಗಿ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾಗತ್ತೆ. ಜೊತೆಗೆ ಈಗಾಗಲೇ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಅಂದ್ರೆ ಸಳಮಾಜೂರು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಪೊಲೀಸರು ಕಲೆ ಹಾಕಿದ್ರು. ಪಟ್ಟಣಗೆರೆ ಶೆಡ್ ಇರಬಹುದು, ಜೊತೆಗೆ ಒಂದು ಏನು ಮೃತದೇಹವನ್ನು ಬಿಸಾಡಿದ್ರು ಆ ಒಂದು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆದಿತ್ತು.